ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನೈನಿತಾಲಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ಮುಂದೆ ಕಾಂಚಿಧಾಮ್ ಅಂತ ಒಂದು ಜಾಗ ಇದೆ. ಇದು ತುಂಬ ಅದ್ಭುತವಾದ ಜಾಗ ಮತ್ತು ತುಂಬ ಪವರ್ಫುಲ್ ಇರೋವಂಥ ಜಾಗ. ಇದೇನೆಂದರೆ ಕಲಿಯುಗದ ಹನುಮಂತ ಅಂತಲೇ ಇಲ್ಲಿ ಫೇಮಸ್ ಆಗಿರುವ ನೀಮ್ ಕರೋಲಿ ಬಾಬಾ ಅವರ ಮಂದಿರದ ಹತ್ರ ಇದ್ದೀವಿ. ಇದು ಬಾಬಾ ಅವರು ಕಟ್ಟಿದ ಟೆಂಪಲ್ ಅಲ್ಲ, ಬಾಬಾ ಅವರ ನೆನಪಿಗೋಸ್ಕರ ಇಲ್ಲಿ ಲೋಕಲ್ ಅವರು ಕಟ್ಟಿರೋಂಥ ಟೆಂಪಲ್ ಇದು. ಇದು ಎಷ್ಟು ಪವರ್ಫುಲ್ ಅಂದರೆ ಬನ್ನಿ ಒಳಗಡೆ ದರ್ಶನ ಮಾಡ್ಕೊ ಬಂದು ಇದ್ರ ಬಗ್ಗೆ ಸ್ವಲ್ಪ ವಿಶೇಷತೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಒಳಗಡೆ ಕ್ಯಾಮ್ರಾ ವಿಡಿಯೋ ಯಾವುದು ಅಲೌಡ್ ಇಲ್ವಂತೆ. ಫಸ್ಟು ಬಾಬಾ ಅವ್ರದ್ದು ದರ್ಶನ ಮಾಡೋಣ. ದರ್ಶನ ಮಾಡ್ಕೊ ಬಂದು ಇಲ್ಲಿದು ಏನು ವಿಶೇಷತೆ ಇದೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೌತಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿರೋರು ತುಂಬ ಕಮ್ಮಿ, ಆದರೆ ನಾರ್ತಲ್ಲಿ ಈ ಟೆಂಪಲ್ಲು ತುಂಬ ಅಂದರೆ ತುಂಬ ಫೇಮಸ್ ಇದೆ. ಏನಕ್ಕೆ ಪವರ್ಫುಲ್ ಅಂದರೆ ಇಲ್ಲಿ ಬಂದರೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ನಾನು ಏನೇನೋ ಮೈಂಡ್ ಸೆಟ್ಟಲ್ಲಿ ಬಂದಿದ್ದೆ, ಆದರೆ ಈ ದೇವಸ್ಥಾನದಿಂದ ಒಳಗಡೆ ಹೋಗಿ ಹೊರಗಡೆಗೆ ಬರೋಷ್ಟರಲ್ಲಿ ಫುಲ್ಲು ಪಾಸಿಟಿವ್ ಎನರ್ಜಿ ಬಂತು ನನಗೆ. ಇದು ದೇವಸ್ಥಾನ ಮುಂಚೆ ಅಷ್ಟು ಫೇಮಸ್ ಇರಲಿಲ್ಲ. ಈ ವಿರಾಟ್ ಕೊಹ್ಲಿ ಬಂದು ಆದಮೇಲೆ ಸ್ವಲ್ಪ ತುಂಬ ಫೇಮಸ್ ಆಗಿದೆ ಇದು. ಅದಕ್ಕಿಂತ ಮುಂಚೆ ಆಪಲ್ ಕಂಪ್ನಿ ಓನರು, ಇವಾಗೆಲ್ಲ ನಾವೇನು ಐಫೋನ್ ಯೂಸ್ ಮಾಡ್ತೀವಿ, ಅದ್ರ ಓನರು ಅಲ್ಲೇ ಇಲ್ಲಿ ಬಂದು 1 ವೀಕ್ ಇದ್ದು ಹೋದ್ರಂತೆ. ಇಲ್ಲಿಂದ ಹೋದ್ಮೇಲೆ ಅವ್ರು ಆಪಲ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಂತೆ. ಹಾಗಾಗಿ ಅವರು ಫೇಸ್ಬುಕ್ ಕಂಪ್ನಿಯವ್ರಿಗೆ ಹೇಳಿ ಫೇಸ್ಬುಕ್ ಕಂಪ್ನಿಯ ಓನರೂ ಇಲ್ಲಿ ಬಂದು ಹೋದ್ಮೇಲೆ ಫೇಸ್ಬುಕ್ ಕಂಪ್ನಿ ಎಲ್ಲ ಓಪನ್ ಮಾಡಿ ಚೆನ್ನಾಗಾಯಿತು ಅಂತ. ಆ್ಯಕ್ಚುಲಿ ಈ ನೀಮ್ ಕರೋಲಿ ಬಾಬಾ ಬಗ್ಗೆ ನನಗೆ ಗೊತ್ತಾಗಿದ್ದೆ ಲಾಸ್ಟ್ ವೀಕು. ನಾನು ಯೂಟ್ಯೂಬೆಲ್ಲ ನೋಡಿ ಇಲ್ಲಿದು ಏನು ಫೇಮಸ್ ಇದೆ, ಇಲ್ಲಿ ಯಾಕೆ ಪವರ್ಫುಲ್ಲು, ಯಾಕೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನಾನು ಯೂಟ್ಯೂಬೆಲ್ಲ ಸರ್ಚ್ ಮಾಡಿದ್ಮೇಲೆ ಬಾಬಾ ಬಗ್ಗೆ ನನಗೂ ಗೊತ್ತಾಯಿತು. ತುಂಬ ಸಿಂಪಲ್ ಆಗಿದ್ದರು ಬಾಬಾ. ಜೀವನ ಮಾಡಬೇಕಾದ್ರೆ ವೆರಿ ಸಿಂಪಲ್ಲು, ಕಾಮನ್ ಮ್ಯಾನ್ ಆಗಿದ್ದರು. ಯಾರೇ ಏನೇ ಕಷ್ಟ ಕೇಳ್ಕೊಬಂದರೆ ಅವ್ರು ಬರೋಕ್ಕಿಂತ ಮುಂಚೆನೇ ಅವರಿಗೆ ಪರಿಹಾರ ಎಲ್ಲ ಕೊಡ್ತಾಯಿದ್ರಂತೆ. ಅಷ್ಟು ಪವರ್ಫುಲ್ಲು ಪಾಸಿಟಿವ್ ಜಾಗ ಇದು. ಪರ್ಸ್ನಲಿ ನನಗನ್ನಿಸ್ತು. ನಿಮಗೆ ಯಾರು ಮನಃಶಾಂತಿ ಬೇಕು ಅಂದರೆ ದಯವಿಟ್ಟು ನಾನು ಫಸ್ಟು ಪ್ರಿಫರ್ ಮಾಡ್ತೀನಿ ಈ ಉತ್ತರಾಖಂಡಲ್ಲಿ ಈ ನೀಮ್ ಕರೋಲಿ ಬಾಬಾಗೆ ಒಂದು ಸಲ ಬಂದು ದರ್ಶನ ಮಾಡಿ ಇಲ್ಲಿ ಹನುಮಾನ್ ಚಾಲೀಸನ್ನ ಓದ್ಬಿಟ್ಟು ಹೋಗಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಕಾಂಚಿಧಾಮಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಮುಂದೆ ಬಂದರೆ ಈ ಕಾಕಡಿ ಘಾಟ್ ಅಂತ ಇದೆ. ಈ ಕಾಕಡಿ ಘಾಟಲ್ಲಿ ಬಾಬಾಜಿಯವರು ಧ್ಯಾನ ಮಾಡಿದಂಥ ಜಾಗ ಇದು. ತುಂಬ ಪವಿತ್ರವಾದ ಜಾಗ ಇದು. ಪ್ಲಸ್ ಏನಂದರೆ ಇಲ್ಲಿ ನಾನು ಧ್ಯಾನ ಮಾಡಿದೆ, ಒಂದು 20 ನಿಮಿಷ ಹನುಮಾನ್ ಚಾಲೀಸ್ ಓದಿದೆ. ಮನಸ್ಸಿಗೆ ಸಿಕ್ಕಾಪಟ್ಟೆ ನೆಮ್ಮದಿ ಸಿಕ್ತು ನನಗಂತೂ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಮತ್ತು ಕೌಶಿ ನದಿ ಅಂತ ಹರಿತಾ ಇದೆ ಪಕ್ಕದಲ್ಲೇ.
ನದಿ ಪಕ್ಕದಲ್ಲೇ ಧ್ಯಾನ ಮಂದಿರ ಇದೆ. ಸುತ್ತಮುತ್ತ ಬೇರೆ ಇನ್ನೇನು ಇಲ್ಲ, ಫಾರೆಸ್ಟ್ ಇದೆ. ಆ ನದಿ ಮತ್ತು ಈ ಧ್ಯಾನ ಮಂದಿರ ಎರಡೇ ಇರೋದು. ಆಲದ ಮರದ ಕೆಳಗಡೆ ಇದೆ. ಈ ಆಲದ ಮರದ ಕೆಳಗಡೆ ಧ್ಯಾನ ಮಾಡಿದ್ಮೇಲೆ ಎಷ್ಟೋ ನನಗೆ ನೆಮ್ಮದಿ ಸಿಕ್ತಂಗೆ ಆಯಿತು. ಏನೇನು ಟೆನ್ಷನ್ ಇತ್ತು ಎಲ್ಲ ದೂರ ಆಗಿ ಒಂಥರ ನೆಮ್ಮದಿ ಥರ ಆಯಿತು. ಕೆಂಚಿಧಾಮಿಂದ ಸುಮಾರು ಒಂದು 70 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬಂದರೆ ಈ ಅಲ್ಮೋರಾ ಡಿಸ್ಟಿಕಲ್ಲಿ ಜಾಗೇಶ್ವರ ಟೆಂಪಲ್ ಅಂತ ಇದೆ. ತುಂಬ ಫೇಮಸ್ ಟೆಂಪಲ್ ಇದು. ಸುಮಾರು ಒಂದು 7ನೇ ಶತಮಾನದಿಂದ 12ನೇ ಶತಮಾನದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈ ಟೆಂಪಲಿಗೆ ಬಂದು ನೋಡಿ ನಾನಂತೂ ಕಳೆದೋದೆ, ಅಷ್ಟು ಸಖತ್ತಾಗಿದೆ. ಎಲ್ಲ ಕಲ್ಲಿಂದನೇ ಮಾಡಿದ್ದಾರೆ. ಇದು ಸುಮಾರು ಒಂದು 124 ಟೆಂಪಲ್ ಇದರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಮೇಯ್ನು ಫೇಮಸ್ ಟೆಂಪಲ್ ಯಾವುದಂದರೆ ಇಲ್ಲಿ ಮೇಲ್ಗಡೆ ಒಂದು ಕುಬೇರ ಟೆಂಪಲ್ ಇದೆ, ಅದು ತುಂಬ ಫೇಮಸ್ಸು. ಅದು ಬಿಟ್ಟರೆ ಪಾರ್ವತಿ ದೇವಿ ಇದೆ, ಕೇದಾರ್ನಾಥ್ ಟೆಂಪಲ್ ಇದೆ. ದುರ್ಗಾ ಟೆಂಪಲ್ ಇದೆ. ಮತ್ತು ಫುಲ್ಲು ಫೇಮಸ್ಸು ಮೃತ್ಯುಂಜಯ ಮಹಾದೇವ್ ಟೆಂಪಲ್ ಅಂತ ಇಲ್ಲಿದೆ. ಸುಮಾರು ಎಲ್ಲ ಚಿಕ್ಕ ಚಿಕ್ಕದು 124 ಟೆಂಪಲ್ಗಳು ಇದೆ. ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ಈ ದೇವಸ್ಥಾನಕ್ಕೆ ಬಂದು ಧ್ಯಾನ ಮಾಡಿದೆ ಒಂದು 5 ನಿಮಿಷ, ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ತು. ತುಂಬ ಫೇಮಸ್ ಟೆಂಪಲ್ಲು. ಯಾರು ಉತ್ತರಾಖಂಡಿಗೆ ಬಂದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಹಾಕಿ. ಡಿಸೆಂಬರಲ್ಲಿ ಬಂದರೆ ತುಂಬ ಸ್ನೋಫಾಲ್ ಆಗುತ್ತಂತೆ, ಇನ್ನೂ ಚೆನ್ನಾಗಿರುತ್ತಂತೆ ಟೆಂಪಲ್ಲು. ನಾನಿವಾಗ ಬಂದೆ, ಚಳಿಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಮಂತಲ್ಲಿ ಬಂದರೆ ಇನ್ನು ಡಿಸೆಂಬರಲ್ಲಿ ಹೆಂಗಿರುತ್ತೆ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಹನುಮಾನ್ ಟೆಂಪಲ್ ಇದೆ. ಈ ಹನುಮಾನ್ ಟೆಂಪಲ್ ಮೇಯ್ನ್ ವಿಶೇಷ ಏನಂದರೆ, ನಮ್ಮ ಅಯೋಧ್ಯ ಬಿಟ್ಟರೆ ಭಾರತದಲ್ಲಿ ಇಲ್ಲಿ ಒಂದೇ ಕಡೆ ದಕ್ಷಿಣ ಅಭಿಮುಖವಾಗಿ ಇರೋ ಟೆಂಪಲ್ ಅಂದರೆ ಇದೊಂದೇ ಅಂತೆ. ಇದು ಬಿಟ್ಟರೆ ಇನ್ನು ಶ್ರೀಲಂಕಾದಲ್ಲಿದೆ ಅಂತೆ. ಮೃತ್ಯುಂಜಯ ಟೆಂಪಲ್ ಇದೆ, ಮತ್ತು ಕೇದಾರ್ನಾಥ್ ಲಿಂಗ ಇದೆ, ಮತ್ತು ವಿಷ್ಣುದು ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಇನ್ನೂ ಪವರ್ಫುಲ್ ಇರೋ ಜಾಗಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್ ಉತ್ತರಾಖಂಡ್.